ಅಧಿವೇಶನ ಬೆಳಗಾಂಕ್ಕೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಅಧಿವೇಶನ ಬಂದಿದ್ದರು. ಅವತ್ತಿಂದ 100 ವರ್ಷ ಆಯ್ತು ಅವ್ರದ್ದು. ನಾವು ನಮ್ಮ ಕಾಂಗ್ರೆಸ್ KPCC ಅಧ್ಯಕ್ಷರಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರು, MB ಪಾಟೀಲ್ ಸಾಹೇಬರು ಆದೇಶ ಹಂಗೆ ನಾವು 4 ದಿಕ್ಕಲಿಂದ ನೀವು 1 ಕಿಲೋಮೀಟರ್ ಬರಬೇಕಂದ್ರು. ನಾವು ಜಮೀರ್ ಅಹಮದ್ ಪಕ್ಷಿ, ಆ ಕಡೆ ಭಾರತಿ ಮತ್ತು ಮಹಿಳಾ ಅಧ್ಯಕ್ಷರು, ಮತ್ತು ಈ ಕಡೆ ಆರ್ತಿ ಶಾಪೂರ್ ಗಿರೀಶ್, ಮತ್ತು ಗಣೇಶ ನಗರ್ಲಿಂದ ಹೊಲ್ಮಾನ್ ಅವ್ರು, ಸಲೀಂ ಕಲಾದ್ಗಿ ಅವರು 4 ದಿಕ್ಕಲಿಂದ ನಾವು ರೈಲಿ ತಂದೀವಿ. ಏನೇ ದೇಶದ ಸಲುವಾಗಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡ್ಯಾರ, ಬ್ರಿಟಿಷಿಗೆ ಓಡಿಸ್ಯಾರ. ಅವರು ಸಿದ್ಧಾಂತದ ಮ್ಯಾಗ ನಾವು ನಡಿತೀವಿ. ಅವ್ರು ಏನು ಆದೇಶ ಮಾಡ್ಯಾರ ಆ ಆದೇಶ ಮುತಾಬಿಕ್ ನಾವು ನಡಿಬೇಕಂತ ನಾವು ಎಲ್ಲರೂ ನಮ್ಮ ಪಾರ್ಟಿ ಕಾರ್ಯಕರ್ತರು ನಾವು ಕೂಡಿ ನಾವು ಆಫೀಸ್ ಬಂದೀವಿ. ಆಫೀಸ್ದೊಳಗೆ ಫಂಕ್ಷನ್ ಮಾಡಿ ಇಲ್ಲಿಂದ ಗಾಂಧಿ ಚೌಕ್ ಹೋಗಿ ಮಾಲ್ಪರ್ಣೆ ಮಾಡ್ತೀವಿ. ಮಹಾತ್ಮ ಗಾಂಧಿ ಅವರಿಗೆ ಮಹಾತ್ಮ ಗಾಂಧಿ ಅವರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರಿಗೆ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ವಂದೇ
ಮನುಷ್ಯನಿಗೆ ಕಷ್ಟಗಳು ಒಂದ ಎರಡ, ಸಂತಾನದ ಕೊರತೆ, ಅನಾರೋಗ್ಯ ಸಮಸ್ಯೆ, ಶತ್ರು ಪೀಡೆ, ಉದ್ಯೋಗದಲ್ಲಿ ತೊಂದರೆ ಆಗೋದು, ಏನೇ ವ್ಯಾಪಾರ ವ್ಯವಹಾರ ಮಾಡಿದ್ರೂ ಕೂಡ ನಷ್ಟ ಅನುಭವಿಸೋದು, ಇನ್ನೂ ಅನೇಕ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರೂ ಉತ್ತಮ ಸಲಹೆ ಹಾಗೂ ಅಂತಿಮ ಪರಿಹಾರವನ್ನು ತಿಳಿಸುತ್ತಾರೆ. ಬಹಳ ಅನ್ಯೋನ್ಯವಾಗಿದ್ರು. ಸೊಸೆನೇ ತುಂಬಾ ಒಳ್ಳೆಯವಳು. ಆದ್ರೆ ಇದಕ್ಕಿದ್ದಾಗ ಅವರಿಬ್ಬರಲ್ಲಿ ಏನ್ ಭಿನ್ನಾಭಿಪ್ರಾಯ ಬಂತೋ ಗೊತ್ತಿಲ್ಲ. ಕೊನೆಗೆ ಡಿವೋರ್ಸ್ ಲೆವೆಲ್ಗೂ ಬಂದ್ಬಿಟ್ರು. ಗುರೂಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಆ ಪರಿಹಾರ ಹೇಳ್ದ ಹಾಗೆ ನಾವು ಮಾಡಿದ ನಂತರ ನನ್ ಮಗ ಸೊಸೆ ಈಗ ತುಂಬಾ ಖುಷಿಯಾಗಿದ್ದಾರೆ. ಇದ್ದಕ್ಕಿದ್ದಾಗೆ ಏನಾಯ್ತು ಅಂತ ಗೊತ್ತಿಲ್ಲ, ಜಾಬ್ ಕ್ವಿಟ್ ಮಾಡ್ಬೇಕಾಗಿ ಬಂತು. ಜೊತೆಗೆ ಸಾಕಷ್ಟು ಸಮಸ್ಯೆಗಳಿತ್ತು, ಹಣಕಾಸು, ಆರೋಗ್ಯ, ಮನೆಯಲ್ಲಿ ನೆಮ್ಮದಿ ಸಹ ಇರಲಿಲ್ಲ. ಗುರೂಜಿ ಅವ್ರನ್ನ ಭೇಟಿಯಾದೆ. ಅವರು ನನ್ನ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರು. ಇವತ್ತು ಸ್ವಂತ ಉದ್ಯೋಗ, ಸ್ವಂತ ಮನೆ, ನೆಮ್ಮದಿ ಎಲ್ಲ ಇದೆ ಅಂದ್ರೆ ಅದಕ್ಕೆ ಗುರೂಜಿಯವರೇ ಕಾರಣ. ನಿಮ್ಮ ಜೀವನದ ಎಂಥ ಕಠಿಣ ಸಮಸ್ಯೆ ಇದ್ರೂ ಒಮ್ಮೆ ಗುರೂಜಿಯವರನ್ನ ಭೇಟಿ ಮಾಡಿ